ಸಿಲಿಕಾನ್ ಸಿಟಿ ಗುಂಡಿ ಮುಕ್ತವಾಗೋದು ಯಾವಾಗ ಅನ್ನುವಂತಹ ಪ್ರಶ್ನೆಗಳು ಇದೀಗ ಮೂಡ್ತಾ ಇದೆ. ಮಳೆ ಕಡಿಮೆ ಆಗ್ತಾ ಇದ್ದಂತೆ ಗುಂಡಿ ದರ್ಶನವಾಗದೆ, ಹಾಗಾಗಿ ಬೆಂಗಳೂರಿನಲ್ಲಿ ಇದರಿಂದ ಮುಕ್ತಿ ಯಾವಾಗ ಅನ್ನುವಂಥ ಪ್ರಶ್ನೆಗಳು ಕೂಡ ಎದುರಾಗಿದೆ. ಗುಂಡಿಗಳ ಸಾಮ್ರಾಜ್ಯವಾಯ್ತಾ ಹಾಗಾದ್ರೆ ಬ್ರ್ಯಾಂಡ್ ಬೆಂಗಳೂರು ಅನ್ನುವಂಥ ಪ್ರಶ್ನೆ ಇರುವಂಥದ್ದು. ನಗರದ ಬಹುತೇಕ ಎಲ್ಲ ರಸ್ತೆಗಳಲ್ಲೂ ಕೂಡ ಇದೇ ರೀತಿಯಾಗಿ ಗುಂಡಿ ದರ್ಶನವಾಗ್ತಾ ಇದೆ. ಗುಂಡಿಗಳ ಕಡೆ ಗಮನ ಹರಿಸಲಿಲ್ಲ ಬಿಬಿಎಂಪಿ ಅಧಿಕಾರಿಗಳು. ಡಿಸಿಎಂ ಡಿಕೆ ಶಿವಕುಮಾರ್ ಮಾತಿಗೂ ಕ್ಯಾರೆ ಅನ್ನುತ್ತಿಲ್ಲ. ಶಿವಾನಂದ ಸರ್ಕಲ್ ಬಳಿ ರಸ್ತೆ ತುಂಬ ಭಾರಿ ಗುಂಡಿಗಳೇ ತುಂಬಿರುವಂಥದ್ದು ನೀವು ದೃಶ್ಯಾವಳಿಯಲ್ಲೂ ಕೂಡ ಗಮನಿಸ್ತಾ ಇರಬಹುದು. ಯಾವ ರೀತಿಯಾಗಿ ರಸ್ತೆಗಳಲ್ಲಿ ಗುಂಡಿಗಳು ಬೆದ್ದಿದೆ ಅಂತ ಹೇಳಿ. ಆನಂದರಾವ್ ಸರ್ಕಲ್ ಫ್ಲೈಓವರ್ ಬಂದ ಹಿನ್ನೆಲೆ ರಸ್ತೆ ಡೈವರ್ಟ್ ಮಾಡಲಾಗಿರುವಂಥದ್ದು. ಹೀಗಾಗಿ ಒಳ ರಸ್ತೆಯನ್ನು ಬಳಸಿ ಶಿವಾನಂದ ಸರ್ಕಲ್ ಮೂಲಕ ವಿಧಾನಸೌಧ ಶಿವಾಜಿನಗರ ಕಡೆ ವಾಹನಗಳು ಸಂಚರಿಸಬೇಕು. ಆದರೆ ರಸ್ತೆ ತುಂಬ ಭಾರಿ ದೊಡ್ಡ ಗುಂಡಿಗಳಿದ್ದು ವಾಹನ ಸವಾರರು ಇದರಿಂದಾಗಿ ಪರದಾಟವನ್ನು ಅನುಭವಿಸಬೇಕಾಗಿದೆ. ಗುಂಡಿಗೆ ಬಿದ್ದು ಎದ್ದು ಓಡಾಡ್ತಾ ಇರುವಂಥ ವಾಹನ ಸವಾರರು ಭಾರಿ ಗುಂಡಿಯನ್ನು ತಪ್ಪಿಸೋದಕ್ಕೆ ವಾಹನ ಸವಾರರು ಇದೀಗ ಫುಟ್ಪಾತ್ ಅನ್ನು ಅವಲಂಬಿಸಿದ್ದಾರೆ. ಅದೆಷ್ಟೇ ಮನವಿಯನ್ನ ಮಾಡಿಕೊಂಡ್ರೂ ಕೂಡ ಗುಂಡಿ ಮುಚ್ಚುತ್ತಾ ಇಲ್ಲ ಅಂತ ಹೇಳಿ ವಾಹನ ಸವಾರರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಗುಂಡಿ ಮುಚ್ಚಿಸಿ ಸಾಕು ಅಂತ ಹೇಳಿ ಪಾದಚಾರಿಗಳು ಹಾಗೂ ವಾಹನ ಸವಾರರು ಇದೀಗ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಆದರೆ ಯಾವುದೇ ಮನವಿಯನ್ನ ಮಾಡಿಕೊಂಡ್ರೂ ಕೂಡ ಅದಕ್ಕೆ ಸ್ಪಂದನೆ ದೊರೀತಾ ಇಲ್ಲ. ಗುಂಡಿಗಳ ಸಾಮ್ರಾಜ್ಯವಾಗ್ತಾ ಇದೆಯಾ ಹಾಗಾದ್ರೆ ಬ್ರ್ಯಾಂಡ್ ಬೆಂಗಳೂರು ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೀಗ ಮೂಡ್ತಾ ಇದೆ.